ಮೊದ್ಲೆಲ್ಲ ನಮ್ಗೆ ಒಳ್ಳೆ ಕಾಲುವೆ ನೀರು ಹಂಗೆ ಎತ್ತು ಕುಡ್ಕೋಂಗಿತ್ತು. ಈಗ ಕುಡಿಯೋಂಗಿದ್ಯಾ? ನೀವು ಗ್ಯಾಸ್ಟ್ರಿಕ್ ಇರುವಂತವ್ರು, ನೀವು ಗ್ಯಾಸ್ಟ್ರಿಕ್ ಇದ್ದಾಗ 1 ಸ್ಪೂನ್ ಸಕ್ಕರೆನ ಅದು ಸುಮ್ನೆ ಬಾಯಿಗೆ ಹಾಕಿ ನೋಡಿ, ಅದ್ರದ್ದು ನಿಮ್ಗೆ ಎಫರ್ಟ್ ನಿಮ್ಗೆ ಗೊತ್ತಾಗುತ್ತೆ. ಒಂದ್ ಹೇಳ್ಬೇಕಂದ್ರೆ ವಿಷಮುಷ್ಟಿ ಅಂತ ಇದೆ ಒಂದು ಔಷಧಿ. ಅದನ್ನ ತಗೊಂಡಾಗ ಕಾಫಿ ಟೀ ಕುಡಿದಾಗ ವಾಮಿಟ್ ಮಾಡಿಸೋ ಚಾನ್ಸ್ ಇರುತ್ತೆ. ಅದು ನಮ್ ಶರೀರಕ್ಕೆ ಏನ್ ಬೇಡ ಅದನ್ನ ವಾಮಿಟ್ ಮಾಡಿಸ್ತದೆ. ಹಿಂದಿನ ಕಾಲದವರು ಅವ್ರು ಎಷ್ಟೇ ಆಸಿಡ್ ಸೇರಿಸಿದ್ರು ಫುಲ್ ಆಲ್ಕಲೈನ್ ಆಗಿತ್ತು, ಗಾಳಿ ಚೆನ್ನಾಗಿತ್ತು, ನೀರ್ ಚೆನ್ನಾಗಿತ್ತು, ಆಹಾರ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಆದ್ರೆ ನಮ್ಮಲ್ಲಿ ಈಗ ಹಂಗಿಲ್ಲ. ನಲಂದಾ ಯೂನಿವರ್ಸಿಟಿ ಅಂದ್ರೆ ಹೆಚ್ಚು ಕಡಿಮೆ ಇಡೀ ಪ್ರಪಂಚದಲ್ಲೇ ನಂಬರ್ 1 ಅದು. ಅವತ್ತಿನ ದಿವಸ ಮೆದುಳು ಆಪರೇಷನ್ ಮಾಡ್ತಾ ಇದ್ರು ಆಯುರ್ವೇದದಲ್ಲಿ. ಇದು 1 ಸೆಕೆಂಡ್ ಈ ಕಾಣಿಸೋ ಹೂವು ವಿತಿನ್ ಕೊಟ್ಟೆ ಒಂದು ನಿಮಿಷದೊಳಗೆ ತಿರ್ಗಾ ನಿಮ್ಗೆ ಅದು ಮಾಮೂಲಿ ಮೊದ್ಲು ಹೆಂಗ್ ಮಾತಾಡ್ತಾರೆ ಹಂಗ್ ಮಾತಾಡಕ್ ಬಂದ್ಬಿಡ್ತಾರೆ. ಕಿಡ್ನಿ ಫೇಲ್ಯೂರ್ ಅಂತ ಬರ್ತಾರೆ. ಅದು ಒಂದ್ ಸ್ವಲ್ಪ ರೀಸಸ್ ಹೋಗ್ತಾ ಇರುತ್ತೆ ಅನ್ಕೊಳ್ಳಿ. ಆ ಸ್ಟೇಜಲ್ಲಿ ಬಂದ್ರೆ ನಮ್ಮಲ್ಲಿ ಒಳ್ಳೆ ಮೆಡಿಸಿನ್ಗಳಿದೆ. ಎಲ್ರಿಗೂ ನಮಸ್ಕಾರ, ನಾನು ಸಂಜಯ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ. ನಾನು ಇವ್ರ ಹತ್ರ ಮತ್ತೆ ಇಂಟರ್ವ್ಯೂಗೆ ಬಂದಿರೋದು ಕಾರಣ ಏನು ಅಂತಂದರೆ, ಸುಮಾರು ಇನ್ಸ್ಟಾಗ್ರಾಮಲ್ಲಿ 1.5 ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ, ಅಂದರೆ ಹೆಲ್ತ್ ಇಶ್ಯೂಸ್ ಬಗ್ಗೆ. ಸೊ ಮತ್ತೆ ಇವ್ರ ಹತ್ರ ಬಂದು ವಿಷಯಗಳನ್ನ ತಿಳ್ಕೊಂಡು ನಿಮಗೆ ತಿಳಿಸೋಣ ಅಂತ ನಾನು ಮತ್ತೆ ಇವ್ರನ್ನ ಇಂಟರ್ವ್ಯೂ ಮಾಡ್ತಿದ್ದೀನಿ. ಸೊ ಬನ್ನಿ. ಸೊ ಇದು ಸಾಮಾನ್ಯವಾಗಿ ತಲೆಯಲ್ಲಿ ಹೊಟ್ಟೆ ಬರುತ್ತಲ್ಲ, ಅದು ಏನಕ್ಕೆ ಬರುತ್ತೆ, ಆಮೇಲೆ ಅದಕ್ಕೆ ಯಾವ್ದಾದ್ರು ಔಷಧಿ ಇದೆಯಾ ನಿಮ್ಮ ಹತ್ರ ಅಂತ? ತಲೆ ಹೊಟ್ಟು ಬಂದು ಸಾಮಾನ್ಯವಾಗಿ ಆಯಿಲ್ ಕಾಂಟ್ಯಾಕ್ಟ್ ಶರೀರದಲ್ಲಿ ಕಡಿಮೆ ಆದಾಗ ಮತ್ತೆ ತಲೆಯಲ್ಲಿ ಹೊಟ್ಟು ಬರುವಂಥ ಚಾನ್ಸ್ ಇರುತ್ತೆ. ಮತ್ತು ಅದೊಂದು ನಮ್ಮ ಹತ್ರ ಬರೋರಲ್ಲೇ ಜಾಸ್ತಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಇನ್ಫೆಕ್ಷನ್ ಇರೋರು ಬರ್ತಾ ಇದ್ದಾರೆ. ಮತ್ತು ಅವರಲ್ಲಿ ಒಂದಷ್ಟು ಡ್ರೈನೆಸ್ ಇರುತ್ತೆ, ಸಿಕ್ಕಾಪಟ್ಟೆ ಡ್ರೈನೆಸ್ ಇರುತ್ತೆ. ಮತ್ತು ಈಗ ಸೋಪು, ಶಾಂಪು ಈ ಥರದ್ದೆಲ್ಲ ಜಾಸ್ತಿ ಯೂಸ್ ಮಾಡೋರು ಅದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ. ಅದರಲ್ಲಿ ಅದಕ್ಕೆ ಆದಂಥ ಒಂದು ಆಯಿಲ್ಗಳಿದೆ. ಈಗ ನಮ್ಮಲ್ಲೇ ಮಾಡ್ತಾ ಇದ್ದೀವಿ, ಒಂದು ಬಲ ತೈಲ ಅಂತ ಮಾಡ್ತಾ ಇದ್ದೀವಿ. ಅದೇನಾಗ್ತದೆ, ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದೆ, ಸ್ಟ್ರೆಂತ್ ಕೊಡ್ತಾ ಇದೆ, ಮತ್ತು ಕೂದಲು ಉದುರೋದು ಅವಾಯ್ಡ್ ಮಾಡುತ್ತೆ, ಮತ್ತು ನಿಮಗೆ ತಲೆ ಹೊಟ್ಟು ಬರೋದು ಅವಾಯ್ಡ್ ಮಾಡ್ತಾ ಇದೆ, ಮತ್ತು ನಿಮಗೆ ತಲೆನೋವು ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಒಳ್ಳೆ ರಿಸಲ್ಟ್. ಒಬ್ಬೊಬ್ಬರಿಗೆ ಈಗ ಹೇಳಿದ್ನಲ್ಲ, ಇಷ್ಟು ಇನ್ಫೆಕ್ಷನ್ ಆಗ್ಬೋದು ಅಥವಾ ಡ್ರೈನೆಸ್ ಆಗ್ಬೋದು, ಇದರಿಂದ ಜಾಸ್ತಿ ತಲೆ ಹೊಟ್ಟು ಬರುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ನಮ್ಮೊಬ್ಬರು ವೀವರ್ ಕೇಳಿದ್ದಾರೆ, 50 ವರ್ಷದಿಂದ ಟೀ ಕಾಫಿ ಕುಡಿತಿದ್ದೀನಿ. ನೀವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ, ಅಂದರೆ ಟೀ ಕಾಫಿ ಕುಡಿಯಬಾರ್ದು, ತೊಂದರೆ ಆಗುತ್ತೆ ಆರೋಗ್ಯಕ್ಕೆ ಅಂತ. ಈಗಲೂ ಚೆನ್ನಾಗಿದ್ದೀನಿ ಅಂತ ಅವರು ಕಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ ನೀವು ಅಂತ? ಸರಿ, ಈಗ ಅವ್ರದ್ದು ಹೇಳೋದೊಂದು ಸರಿ ಇದೆ. ಯಾಕೆಂದರೆ ಈಗ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ತಂದೆಯವರ ಅಕ್ಕ ಅವರೆಲ್ಲ ಏನಾಗ್ತಿದೆ ಅಂದರೆ ಈಗಲೂ ಕುಡಿತಾನೆ ಇದ್ದಾರೆ, ಚೆನ್ನಾಗಿದ್ದಾರೆ, ಅಂಥದ್ದೇನು ಸಮಸ್ಯೆ ಆಗಿಲ್ಲ. ಅವರು ದೇಹ, ಅವರು ಬೆಳೆದ ವಾತಾವರಣ ಎಲ್ಲ ಆಲ್ಕಲೈನ್ ಇತ್ತು. ಅವಾಗ ಏನಿತ್ತು, ನೀರು ಹಾಳಾಗಿರ್ಲಿಲ್ಲ, ಗಾಳಿ ಹಾಳಾಗಿರ್ಲಿಲ್ಲ, ಮತ್ತು ಆಹಾರ ಪದಾರ್ಥಗಳು ಹಾಳಾಗಿರ್ಲಿಲ್ಲ, ಎಲ್ಲ ಚೆನ್ನಾಗಿತ್ತು ಅವಾಗಿನ ಇದರಲ್ಲಿ. ಆದರೆ ಈಗಿನ ಸಿಚುವೇಶನಲ್ಲಿ ಏನಾಗಿದೆ, ಎಲ್ಲ ಆಸಿಡ್ಮಯ ಆಗಿದೆ. ಎಲ್ಲ ಆಸಿಡ್ಮಯ ಆಗಿರ್ಬೇಕಾದ್ರೆ, ಎಲ್ಲ ಕೆಮಿಕಲೈಸ್ ಆಗಿರ್ಬೇಕಾದ್ರೆ ನಾವು ಇನ್ನಷ್ಟು ಕೆಮಿಕಲ್ ಹಾಕಿದಾಗ ಏನಾಗುತ್ತೆ ಹೇಳಿ, ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಆದಷ್ಟು ಒಂದು ಮಿನಿಮೈಸ್ ಮಾಡೋದಾ ಅನ್ನೋ ಒಂದು ಉದ್ದೇಶ ಅಷ್ಟೇ. ನಾವು ಅವಾಗ ಚೆನ್ನಾಗಿದ್ದೋ ಈಗ ಇದಿಲ್ಲ ಅಂತಲ್ಲ. ಈಗ ಏನಾಗುತ್ತೆ ಅಂದ್ರೆ, ಅವರು ಚೆನ್ನಾಗಿದ್ರು, ಆಲ್ಕ್ಲೈನ್ಗೆ ಒಂದು ಸ್ವಲ್ಪ ಆಸಿಡ್ ಬಿದ್ದರೆ ಆಲ್ಕ್ಲೈನ್ನ ಕಡಿಮೆ ಮಾಡ್ತಾ ಇತ್ತು ಅಷ್ಟೇ ಹೊರತು ನಮ್ಮ ದೇಹಕ್ಕೆ ತೊಂದರೆ ಕೊಡ್ತಾ ಇರಲಿಲ್ಲ. ಈಗ ನೋಡಿ, ಅದೇ ಆಸಿಡ್ ಬಂದು ಆಕ್ಚುಲಿ ಬೇಸಿಕ್ ಆಗಿ ಆಸಿಡ್ ಬಗ್ಗೆ ಹೇಳ್ಬೇಕಂದ್ರೆ ದೊಡ್ಡ ಇದಾಗುತ್ತೆ. ಒಂದು ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಈಗ pH ವ್ಯಾಲ್ಯೂ, ನೀರಿನ pH ವ್ಯಾಲ್ಯೂ ಎಷ್ಟಿದೆ ಅಂದ್ರೆ, ಅಮ್ಮಮ್ಮ ನಾವು ಕುಡಿತಾ ಇರುವಂತ ಯಾವುದೇ ಆಗಲಿ, ಯಾವುದೇ ನೀರು ತಗೊಳ್ಳಿ, ನಿಮ್ಗೆಲ್ಲ ಆಸಿಡ್ 5, 5.5. ನಮ್ಗೆ ಈಗ ನದಿ ನೀರು ಮೊದ್ಲೆಲ್ಲ ನಮ್ಗೆ ಒಳ್ಳೆ ಕಾಲುವೆ ನೀರು ಹಂಗೆ ಎತ್ತು ಕುಡ್ಕೋಂಗಿತ್ತು. ಈಗ ಕುಡಿಯೋಂಗಿದ್ಯಾ? ಏನಾಗಿದೆ ಹೇಳಿ, ಎಲ್ಲ ಕೆಮಿಕಲೈಸು, ಫ್ಯಾಕ್ಟ್ರಿ ನೀರು ಸೇರಿದೆ, ಇನ್ನೊಂದು ಏನೋ ಒಂದು ಸಿಟಿ ಮೋರಿ ನೀರಿಂದ ಹಿಡಿದು ಪ್ರತಿಯೊಂದೆಲ್ಲ ನದಿಗೆ ಸೇರ್ತಾ ಇದೆ. ಈಗ ನಾವು ಆ ನೀರು ಎಷ್ಟು ಕಲುಷಿತವಾಗಿದೆ ಅಂದ್ರೆ, ಎಲ್ಲ ಆಸಿಡ್ ಮಯವಾಗಿದೆ, ಫುಲ್ ಆಸಿಡ್. ಅದರಿಂದ ನಿಮ್ಗೆ ಏನಂದ್ರೆ ಅಸಿಡಿಟಿ ಅಂದ್ರೆ ಏನು, ಗ್ಯಾಸ್ಟ್ರಿಕ್ ಬರುವಂತ ಚಾನ್ಸಸ್. ನೀವು ಗ್ಯಾಸ್ಟ್ರಿಕ್ ಇರುವಂತವ್ರು, ನೀವು ಗ್ಯಾಸ್ಟ್ರಿಕ್ ಇದ್ದಾಗ 1 ಸ್ಪೂನ್ ಸಕ್ಕರೆನ ಅದು ಸುಮ್ನೆ ಬಾಯಿಗೆ ಹಾಕಿ ನೋಡಿ, ಅದ್ರದ್ದು ನಿಮ್ಗೆ ಎಫರ್ಟ್ ನಿಮ್ಗೆ ಗೊತ್ತಾಗುತ್ತೆ. ಆಸಿಡ್ ಏನಿರುತ್ತೆ
ಆ ಸಕ್ಕರೆ ಬಿದ್ದಡಿಗೆ ನಿಮ್ಗೆ ಎದೆ ಉರಿ ಮತ್ತೆ ಎದೆ ಹಿಡ್ಕೊಂಡಂಗ ಆಗುತ್ತೆ, ಆಲ್ಮೋಸ್ಟ್ ಫುಲ್ ಹಿಡ್ದಂಗ ಆಗುತ್ತೆ, ಒಬ್ಬರಿಗಂತೂ ಹತ್ಕೊಂಡು ಉರಿತಾ ಇರುತ್ತೆ, ಅಷ್ಟು ಫೀಲಿಂಗ್ ಆಗುತ್ತೆ ಅವ್ರಿಗೆ. ಆ ತರ ಇದೆ. ಅದರಿಂದ ಏನಾಗುತ್ತೆ, ನಾವು ಆದಷ್ಟು ಕಾಫಿ, ಟೀ, ಸಕ್ಕರೆ ಇವೇನಾಗುತ್ತೆ ನೀವು ಆದಷ್ಟು ನಮ್ಗೆ ದೂರ ಇಟ್ಟರು ಒಳ್ಳೇದು. ಮತ್ತೆ ನಿಮ್ಗೆ ಇದನ್ನು ಕುಡ್ದಾಗ ನಿಮ್ಗೆ ಆಹಾರ ಪದಾರ್ಥ ಸೇವನೆಯನ್ನ ಅವಾಯ್ಡ್ ಮಾಡುತ್ತೆ. ಮತ್ತೆ ಇದು ಒಂದಷ್ಟು ಮತ್ತೆ ಬರುವಂತ ಅಂಶಗಳು ಅದರಲ್ಲಿ ಇರೋದ್ರಿಂದ ನಿಮ್ಗೆ ನ್ಯಾಚುರಲ್ ಆಗಿ ನಾವು ಊಟ ಮಾಡೋದನ್ನ ಅವಾಯ್ಡ್ ಮಾಡುತ್ತೆ ಅಂತ ನಾವು ಹೇಳ್ತಾ ಹೋಗ್ತಾ ಇದೀವಿ. ಮತ್ತೆ ಮೆಡಿಸನ್ಗಳು ಅಲ್ಲಿ ನಿಮ್ ಶರೀರಕ್ಕೆ ಹಿಡಿಯೋದು ಕಷ್ಟ ಆಗ್ತಾ ಇದೆ. ಮತ್ತೆ ನಮ್ಗೆ ಇದು ಇನ್ನ ಒಂದ್ ಹೇಳ್ಬೇಕಂದ್ರೆ ವಿಷಮುಷ್ಟಿ ಅಂತ ಇದೆ ಒಂದು ಔಷಧಿ, ಅದನ್ನ ತಗೊಂಡಾಗ ಕಾಫಿ ಟೀ ಕುಡ್ದಾಗ ವಾಮಿಟ್ ಮಾಡಿಸೋ ಚಾನ್ಸ್ ಇರುತ್ತೆ. ಅದು ನಮ್ ಶರೀರಕ್ಕೆ ಏನ್ ಬೇಡ ಅದನ್ನ ವಾಮಿಟ್ ಮಾಡಿಸ್ತದೆ. ಅದು ಕಾಫಿ ಟೀ ಕುಡಿದ್ಬಿಟ್ಟು ಅಕಸ್ಮಾತ್ ಇದು ತಿಂದ್ಬಿಟ್ಟು ಕಾಫಿ ಟೀ ಕುಡಿದ್ರೆ ವಾಮಿಟ್ ಆಗೋ ಚಾನ್ಸ್ ಇರುತ್ತೆ. ಅದು ಶರೀರಕ್ಕೆ ಬೇಡ. ಇದು ಆಲ್ಕ್ಲೈನ್, ಅದು ಆಸಿಡ್, ಎರಡಕ್ಕೂ ವಿರುದ್ಧವಾಗಿ ಕೆಲಸ ಆಗುತ್ತೆ. ಅವಾಗ ಏನಾಗುತ್ತೆ, ಇದು ತೆಗೆದು ಆಚೆ ಹಾಕೋ ಚಾನ್ಸಸ್ ಇರುತ್ತೆ. ಅದು ಆ ತರ. ಅದರಿಂದ ಆಸಿಡ್ ಲೆವೆಲ್ ಈಗ ಆಲ್ಮೋಸ್ಟ್ ಅಲ್ಲ ನಾವು ಆಸಿಡ್ ಮಯ ಆಗ್ಬಿಟ್ಟಿದೀವಿ. ಅದರಿಂದ ಇನ್ನೊಂದಷ್ಟು ಆಸಿಡ್ ಸೇರ್ಸೋದು ಬೇಡ ಅಂತ ಒಂದಷ್ಟೇ, ಇನ್ನೇನಿಲ್ಲ. ಹಿಂದಿನ ಕಾಲದವರು ಅವ್ರು ಎಷ್ಟೇ ಆಸಿಡ್ ಸೇರಿಸಿದ್ರು ಫುಲ್ ಆಲ್ಕ್ಲೈನ್ ಆಗೈತು, ಗಾಳಿ ಚೆನ್ನಾಗಿತ್ತು, ನೀರ್ ಚೆನ್ನಾಗಿತ್ತು, ಆಹಾರ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಆದ್ರೆ ನಮ್ಮಲ್ಲಿ ಈಗ ಹಂಗಿಲ್ಲ. ಅದಕ್ಕೋಸ್ಕರ ನಾವು ಆದಷ್ಟು ಒಂದ್ ಸ್ವಲ್ಪ ಆಸಿಡ್ ಲೆವೆಲ್ ಕಡಿಮೆ ಮಾಡ್ಕೊಳ್ಳೋದು. ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಫೇಸ್ ಟ್ಯಾಗ್ ಔಷಧಿ ಇದೆ ನಿಮ್ಮ ಹತ್ರ ಅಂತ ಅಂದ್ಬಿಟ್ಟು. ಫೇಸ್ ಅಲ್ಲಿ ಒಂದು ನಿಮ್ಗೆ ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬೇಕಂದ್ರೆ ಅಲ್ಲೇ ನೋಡ್ಬೋದಾಯ್ತು. ಒಂದು ನಮ್ಮಲ್ಲಿ ಹುಗ್ನಿ ಎಂಬ ಅಂತ ಒಂದಿದೆ. ಹುಗ್ನಿ ಎಂಬ ಅಂತ ಅದನ್ನ ನಾವು ಆಕ್ಚುಲಿ ಕೊಬ್ಬರಿ ಎಣ್ಣೆಯಲ್ಲಿ ಅದರ ರಸನ ಹಾಕಿ ಅದಕ್ಕೊಂದ್ ಸ್ವಲ್ಪ ಅರಿಶಿನ ಹಾಕಿ ನೀವು ಅದನ್ನ ಕಾಯಿಸ್ಬಿಟ್ಟು ಅದನ್ನ ಒಂದ್ ಸ್ವಲ್ಪ ಜೇನ್ ಮೇಣ ಮಿಕ್ಸ್ ಮಾಡಿ ಯೂಸ್ ಮಾಡಿದ್ರೆ ನೀವು ಎಂತ ನೀವೇನೇನು ಯೂಸ್ ಮಾಡ್ತೀರಲ್ಲ ಈಗ ಫೇಸ್ ಕ್ರೀಮ್ಗಳೆಲ್ಲ, ಅದಕ್ಕಿಂತ ಎಷ್ಟೋ 100 ಪಟ್ಟು ಕೆಲಸ ಚೆನ್ನಾಗಿರುತ್ತೆ. ಮತ್ತೆ ಅದರಲ್ಲಿ ಒರಿಜಿನಾಲಿಟಿ ಉಳಿಯುತ್ತೆ. ನೀವೇನಾದ್ರು ಹಚ್ಚಿ ಬಿಟ್ಬಿಟ್ರು ನಿಮ್ಗೆ ನೀವು ಅದು ಕಲೆ ಹೋಗ್ತು ಅಥವಾ ಕಲೆ ಎಲ್ಲ ಕ್ಲಿಯರ್ ಆದ್ಮೇಲೆ ನೀವು ಅದನ್ನ ಬಿಟ್ಬಿಟ್ರೆ ನಿಮ್ ಫೇಸ್ ಹಂಗೆ ಇರುತ್ತೆ. ಆದ್ರೆ ನೀವು ಈ ಅಥವಾ ಯಾವ್ದೇ ಕಂಪ್ನಿ ಬಗ್ಗೆ ನಾನು ಇದು ಮಾಡ್ತಾ ಇಲ್ಲ, ಆದ್ರೆ ಈ ತರ ಏನ್ ಇದಿದೆ ಕ್ರೀಮು, ಅದನ್ನ ದಿನನಿತ್ಯ ಹಚ್ಲೇಬೇಕು. ದಿನನಿತ್ಯ ಹಚ್ಚಲಿಲ್ಲ ಮಾರನೇ ದಿನ ನೀವು ಹಚ್ಚದೇನೆ ಆಚೆ ಹೋಗ್ತಾರೆ, ನಿಮ್ ಮುಖ ನೋಡಕ್ಕಾಗಲ್ಲ. ಆ ತರ ಪರಿಸ್ಥಿತಿ ಇರುತ್ತೆ. ಆದ್ರೆ ಇದ್ರಲ್ಲಿ ನಿಮ್ಗೆ ಆ ತರ ಇರಲ್ಲ. ನಿಮ್ಗೆ ಏನೋ ದಿನಕ್ಕೆ ಗ್ಲೋನೆಸ್ ಜಾಸ್ತಿ ಆಗ್ತಾ ಹೋಗ್ತದೆ, ಮತ್ತೆ ಫೇರ್ನೆಸ್ ಚೆನ್ನಾಗಿರುತ್ತೆ. ಈ ಹುಗ್ನಿ ಅಂಬೆ ಸಾಕು. ನಿಮ್ಗೆ ತೋರಿಸ್ತೀನಿ ಒಂದ್ಸರಿ, ಅಲ್ಲಿ ಹೊರಗಡೆ ಅಲ್ಲಿ ಹೋಗ್ಬೇಕಾದ್ರೆ ಇದಿದೆ, ಅಥವಾ ಇಲ್ಲಾಂದ್ರೆ ಆ ಮೂಲಲ್ಲಿ ಇದೆ, ತೋರಿಸ್ತೀನಿ ನಿಮ್ಗೆ. ಇದು ಕ್ಯಾನ್ಸರ್ 4ನೇ ಸ್ಟೇಜು. ಆ ವಿಡಿಯೋ ಅಪ್ಲೋಡ್ ಮಾಡಿದೆ ನಾನು. ತುಂಬಾ ಜನರು ಹೇಳ್ತಿರೋದು ಕಮೆಂಟ್ಸ್ ನನಗೆ, ಆಗಲ್ಲ, ಅದು ಹೆಂಗ್ ಆಗ್ಬಿಡುತ್ತೆ, ಮೆಡಿಕಲಲ್ಲೇ ಆಗ್ಲಿಲ್ಲ, ಇವ್ರ ಹತ್ರ ಹೆಂಗ್ ಆಗ್ಬಿಡುತ್ತೆ ಅಂತ ಪ್ರೂಫ್ ಕೇಳ್ತಾ ಇದಾರೆ. ಅದಕ್ಕೇನು ಹೇಳ್ತೀರಾ ನೀವು? ಈಗ ಈ ನಿಮ್ಮ ಮೆಡಿಕಲ್ ಅಂದ್ರೆ ಈಗ ನೀವು ಇವ್ರು ಅನ್ಕೊಂಡಿರೋದು ಅಲೋಪತಿ, ಇನ್ ಮಿಕ್ಕದ ಯಾವ್ದು ಮೆಡಿಕಲ್ಲೇ ಅಲ್ವಾ? ಔಷಧಿಗಳು ಯಾವ್ದು ಅಲ್ಲಕ್ಕೆ ಅಲ್ವಾ? ಈಗ ಒಂದು 100-150 ವರ್ಷ ನೀವು ನೋಡಿದ್ದೀರಿ ಅಷ್ಟೇ ಇದ್ರದ್ದು. ಅದಕ್ಕಿಂತ ಮುಂಚೆ ಏನಿತ್ತು? ನಮ್ಮ ಹೆಚ್ಚು ಕಡಿಮೆ ನಲಂದಾ ಯೂನಿವರ್ಸಿಟಿ ಅಂದ್ರೆ ಹೆಚ್ಚು ಕಡಿಮೆ ಇಡೀ ಪ್ರಪಂಚದಲ್ಲೇ ನಂಬರ್ 1 ಅದು. ಅವತ್ತಿನ ದಿವಸ ಮೆದುಳು ಆಪರೇಷನ್ ಮಾಡ್ತಾ ಇದ್ರು ಆಯುರ್ವೇದದಲ್ಲಿ. ಮತ್ತೆ ಎಂತದಂದ್ರೆ ಈಗಿನ ನಾವ ಕಂಡ ಮಟ್ಟ ನಮ್ ಗುರುಗಳು ಇದನ್ನಾರ ಒಳಗಡೆ ಏನಾರ ಆಗಿದ್ರು ಕೈ ಈಗ ಸಿಗದೋಗ್ಬಿಟ್ಟಿದ್ರೆ ಅದು ಒಂದು ಪೌಡರ್ ಇದೆ ಹಾಕಿ ಕಟ್ಬಿಟ್ರೆ ಅದು ಒಂದೇ ದಿನದಲ್ಲಿ ಕ್ಲೋಸ್ ಆಗ್ತಾ ಇತ್ತು, ಹೀಲ್ ಆಗ್ತದೆ. ಹಂತ ಗಿಡಗಳಿದೆ, ಗಿಡಮೂಲಿಕೆಗಳಿದೆ. ಮತ್ತೆ ನಿಮ್ಗೆ ಎಷ್ಟು ಫಾಸ್ಟ್ ಆಗಿ ರಿಲ್ಯಾಕ್ಸ್ ಸಿಗುವಂತ ಗಿಡಮೂಲಿಕೆಗಳಿದೆ. ಈಗ ನೋಡಿ ಎಕ್ಸಾಂಪಲ್ ಏನಂದ್ರೆ ಈಗ ನಿಮ್ಗೆ ಈ ಹೂವು ಇದೆಯಲ್ಲ, ಈ ಹೂವು ನಿಮ್ಗೆ ಈ ಶುಗರ್ ಬಂದಾಗ ಮೆಂಟಲಿ ಅಪ್ಸೆಟ್ ಆದಂಗೆ ಆಗ್ತಾರೆ. ಮೆಂಟಲಿ ಅಪ್ಸೆಟ್ ಆದಾಗ ನೀವು ತಗೊಂಡೋಗಿ ಅವ್ರನ್ನ ಮೆಂಟಲಿ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಇದೆಲ್ಲ ಮೆಡಿಸನ್ ಕೊಟ್ಟು ಎಲ್ಲ ಇದು ಮಾಡೋದಕ್ಕೆ ಇದಾಗುತ್ತೆ. ಇದು 1 ಸೆಕೆಂಡ್ ಈ ಕಾಣಿಸೋ ಹೂವು ವಿತಿನ್ ಕೊಟ್ಟೆ ಒಂದು ನಿಮಿಷದೊಳಗೆ ತಿರ್ಗಾ ನಿಮ್ಗೆ ಅದು ಮಾಮೂಲಿ ಮೊದ್ಲು ಹೆಂಗ್ ಮಾತಾಡ್ತಿದ್ರೆ ಹಂಗೆ ಮಾತಾಡಕ್ ಬಂದ್ಬಿಡ್ತಾರೆ. ಆ ಥರ ಸುಮಾರು ಇದಿದೆ. ಅದರಿಂದ ಏನಾಗುತ್ತೆ, 4 ಸ್ಟೇಜ್ ಇರ್ಬೋದು, ಇದಿರ್ಬೋದು. ಆದರೆ ಅವರ ಒಂದು ತಗೊಳ್ಳುವಂಥದ್ದು ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮತ್ತೆ ನಾವು ಯಾರು ಆಯುಸ್ಸು ನಮ್ಮ ಕೈಲಿಲ್ಲ, ಆದರೆ ಆ ಆಯುಸ್ಸು ಮತ್ತೆ ಅವರದೊಂದು ಅದೃಷ್ಟ ಅನ್ನೋದು ಒಂದಿದೆ. ಅದ್ರ ಮೇಲೆ ಏನಾಗುತ್ತೆ ಅಂದರೆ ನಾವು ಒಂದಷ್ಟು ಈಗ ಸ್ಟಾರ್ಟಿಂಗ್ ಬಂದ್ಬಿಟ್ರೆ ನಾವು ಕಂಪ್ಲೀಟ್ ಆಗಿ ವಾಸನೆ ಮಾಡ್ಕೊಡ್ತೀವಿ. 4 ಸ್ಟೇಜಲ್ಲಿ ಒಂದು ಅವ್ರ ಅದೃಷ್ಟದ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ. ಅದು ಒಂದು ನಮ್ಮ ಮೆಡಿಸನ್ ಆದಷ್ಟು ಮ್ಯಾಕ್ಸಿಮಮ್ ಏನು ಕೊಡ್ಬೋದು ಅವ್ರ ಸ್ಟ್ರೆಂತ್ಗೋಸ್ಕರ ಅವರ ಶರೀರನ ಸ್ಟ್ರೆಂತ್ ಮಾಡೋಕ್ಕೆ ನಾವು ಪ್ರಯತ್ನ ಪಡಬೇಕು. ಪ್ಲಸ್ ಅವ್ರ ಶರೀರದ ದೋಷನು
ಗಣನೆಗೆ ತಗೋಬೇಕು, ಮತ್ತು ಆ ರೋಗನು ಗಣನೆಗೆ ತಗೋಬೇಕು. ಈ ಮೂರೂ ಒಂದು ಸೈಮಲ್ಟೇನಿಯಸ್ ತಗೊಂಡಾಗ ಏನಾಗುತ್ತೆ, ಒಂದು ರಿಸಲ್ಟ್ ಪಕ್ಕ ಇರುತ್ತೆ. ಒಂದು ಇದು ಸುಮ್ಮನೆ ನಾವು ಮೆಡಿಸನ್ ಈಗ ಕ್ಯಾನ್ಸರ್ಗಿದೆ ಕಾಂಚನಾರ ಕೊಡ್ತೀವಿ, ಕಾಂಚನಾರ ಕೊಡ್ತಾ ಹೋದ್ರೆ ಅದು ನಿಮಗೆ ರಿಸಲ್ಟ್ ಕೊಡ್ಬೋದು, ಇದಾಗ್ಬೋದು. ಆದರೆ ನೀವು ಕಾಂಚನಾರ ಜೊತೆ ನಾವು ಶರೀರ ಸ್ಟ್ರೆಂತ್ ನೋಡ್ಬೇಕು. ಅವರು ವೀಕ್ ಇದ್ರೆ ಆ ವೀಕ್ ಇದ್ದಾಗ ವೀಕ್ನ ನಾವು ಸ್ಟ್ರೆಂತ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅರ್ಜುನ ಈ ಥರದ ಅಶ್ವಗಂಧ ಇವೆಲ್ಲ ಕೊಡಬೇಕಾಗಿರುತ್ತೆ. ಅಲ್ಲಿ ಏನು ಪೇಯ್ನ್ ಆಗ್ತಾ ಇದೆ ಅಥವಾ ಇವರೇನೋ ಕೀಮೋ ಕೊಡ್ಸಿರ್ತಾರೆ, ಆ ಕೀಮೋನೇ ಅರ್ಧ ಶರೀರನ ಹಾಳು ಮಾಡಿಬಿಟ್ಟಿದೆ. ಆ ಪೇಯ್ನ್ ತಡಿನಾರ್ದೇ ಬಂದಷ್ಟು ಜನ ಬೇಜಾನ್ ಜನ ಇದ್ದಾರೆ. ಆ ಕೀಮೋದಲ್ಲೇ ಎಷ್ಟೋ ಜನ ಹೋದವರು ಇದ್ದಾರೆ. ಆ ಥರ ಅದರಿಂದ ಏನಾಗುತ್ತೆ ಅಂದರೆ, ನೀವು ಇದನ್ನ ಮೆಡಿಕಲ್ ವ್ಯೂ ಅಂತ ನೋಡಿದಾಗ ಅದು ಈಗ 150 ವರ್ಷ ಇದೆ. ನಮ್ದು ಆಕ್ಚುಲಿ ಆಯುರ್ವೇದ ಹುಟ್ಟಬೇಕಾದ್ರೂ ಜನಪದ ವೈದ್ಯ, ಪಾರಂಪರಿಕ ವೈದ್ಯನೇ ಕಾರಣ. ಆಯುರ್ವೇದಕ್ಕಿಂತ ಹಳೇದು ಅಂದಾಗ ಜನಪದ ವೈದ್ಯನೇ. ಎಲ್ಲೇ ಹೋಗ್ಲಿ ನಮ್ದು ಆಯುರ್ವೇದನೇ ಮೇಯ್ನು. ಆಯುರ್ವೇದಕ್ಕಿಂತ ಜನಪದ ವೈದ್ಯ, ಪಾರಂಪರಿಕ ವೈದ್ಯನೇ ಇವಕ್ಕೆಲ್ಲ ಮೂಲ. ಈ ಅಲೋಪತಿ ಹುಟ್ಟಬೇಕಾದ್ರೂ ಕಾರಣ ಏನಂದ್ರೆ ಅದೇನು ಇದಲ್ಲ, ಇಡೀ ಪ್ರಪಂಚದಲ್ಲಿರೋ ಎಲ್ಲ ಬೇಸಿಕ್ ಆಯಾಯ ಎಲ್ಲೆಲ್ಲಿದೆ ಆಯಾ ದೇಶದ ಜನಪದ ವೈದ್ಯ ಅಥವಾ ಪಾರಂಪರಿಕ ವೈದ್ಯ ಏನಿದೆ ಅದೇ ಕಾರಣ. ಅದರಿಂದ ಒಂದೊಂದಾಗಿ ಮುಂದುವರ್ಕೊಂಬಂದಂಥ ಒಂದು ಭಾಗಗಳಿವು ಅಷ್ಟೇ. ಈಗ ನ್ಯಾಚುರೋಪತಿ, ಅಲೋಪತಿ, ನಿಮ್ಮ ಹೋಮಿಯೋಪತಿ, ಮತ್ತು ಇದು ಯುನಾನಿ, ಆಯುರ್ವೇದ, ಏನೇ ಒಂದು ಮೆಡಿಸನ್ ತಗೊಳ್ಳಿ ಎಲ್ಲ ಬಂದು ಬೇಸಿಕ್ ಆಗಿ ಬರೋದೇ ಜನಪದ ವೈದ್ಯದಲ್ಲಿ. ಅದು ಬಿಟ್ಬಿಟ್ಟು ನೀವು ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಆಗಿ ಜನಪದ ವೈದ್ಯ ಅಥವಾ ಪಾರಂಪರಿಕ ವೈದ್ಯನ ಯಾಕೆ ನೆಗ್ಲೆಕ್ಟ್ ಆಗಿ ಕಾಣಿಸ್ತೀರಿ ಅಂತ ಗೊತ್ತಿಲ್ಲ. ಎಷ್ಟು ಗಣಮ ನೀವು ಭೂಮಿ ಹುಟ್ಟುತ್ತವಿಂದ ಒಂದು ಹಸು, ಕರು ಅಥವಾ ಇನ್ನೊಂದಾಗಲಿ ಎಲ್ಲ ಅವತ್ತು ಕಾಯಿಲೆನ ವಾಸ ಮಾಡ್ಕೊಳ್ಳೋದೆ ಜನರಲ್ ಆಗಿ ಅವು ತಿಂದು ಎಷ್ಟೋ ಕಾಯಿಲೆ ವಾಸ ಮಾಡ್ಕೊಳ್ತವೆ. ಅದೇ ರೀತಿ ಗಿಡಮೂಲಿಕೆಗಳಿಂದನೇ ಎಲ್ಲ ಮಾಡ್ತಾ ಇದ್ದಾರೆ. ಕೆಮಿಕಲೈಸ್ ತೆಗಿಬೇಕಾದ್ರೂ ಗಿಡಮೂಲಿಕೆಗಳಿಂದನೇ, ಎಲ್ಲ ಗಿಡಮೂಲಿಕೆಯಿಂದನೇ ತೆಗಿಯೋದು. ಅದು ನಿಮಗೆ ಕೆಮಿಕಲಾಗಿ ಕಾಣಿಸ್ತದೆ ಹೊರತು ಇನ್ನೇನಿಲ್ಲ. ಅಲ್ಲಿ ಒಂದಷ್ಟು ನಿಮಗೆ ಫಾಸ್ಟ್ ರಿಲೀಫ್ಗೆ, ಫಾಸ್ಟ್ ಎಫೆಕ್ಟ್ಗೆ ಒಂದಷ್ಟು ಕೊಟ್ಟಿರ್ತಾನೆ ಅಷ್ಟೇ, ಒಂದು ಮಿಕ್ಸ್ ಮಾಡಿ. ಅದು ಬಿಟ್ರೆ ಇನ್ನೇನು ಅಲ್ಲಿ ಇದಿಲ್ಲ ಆ ಥರ ಅಷ್ಟೇ. ಎಲ್ಲದಕ್ಕೂ ಬೇಸಿಕ್ ಜನಪದ ವೈದ್ಯ ಅಥವಾ ಪಾರಂಪರಿಕ ವೈದ್ಯ ಇದೆ, ಅದನ್ನು ಇದು ಮಾಡ್ತಾರೆ. ಸೊ ಇದು ಚಿಕ್ಕ ವಯಸ್ಸಲ್ಲೇ ಕಿಡ್ನಿ ಕಳ್ಕೊತಾರಲ್ಲ, ಕಿಡ್ನಿ ಕಳ್ಕೊಬಿಡ್ತಾರೆ. ಬಟ್ ಅವ್ರಿಗೇನಾದ್ರು ಔಷಧಿ ಏನಾದ್ರು ಇದೆಯಾ ನಿಮ್ಮ ಹತ್ರ ಅಂತ? ಒಂದಂದರೆ ಕಿಡ್ನಿ ಫೇಲ್ಯೂರ್ ಅಂತ ಬರ್ತಾರೆ. ಅದು ಒಂದು ಸ್ವಲ್ಪ ರೀಸಸ್ ಹೋಗ್ತಾ ಇರುತ್ತೆ ಅನ್ಕೊಳ್ಳಿ. ಆ ಸ್ಟೇಜಲ್ಲಿ ಬಂದರೆ ನಮ್ಮಲ್ಲಿ ಒಳ್ಳೆ ಮೆಡಿಸಿನ್ಗಳಿದೆ. ರೀಸಸ್ ಹೋಗ್ತಾ ಇದೆ ಅಂದರೆ, ರೀಸಸ್ ಹೋಗ್ತಾ ಇಲ್ಲ ಅಂದ ಪಕ್ಷದಲ್ಲಿ ಏನಾಗುತ್ತೆ, ಕಿಡ್ನಿ ಫುಲ್ಲು ಡ್ಯಾಮೇಜ್ ಆಗಿ ಹಾಳಾಗ್ಬಿಟ್ಟಿರುತ್ತೆ. ಆ ಪಕ್ಷದಲ್ಲಿ ನಮ್ಮಲ್ಲಿ ಮೆಡಿಸಿನ್ಗಳು ಸಿಗಲ್ಲ. ಯಾಕೆಂದರೆ ಅದು ಫುಲ್ಲು ಡಯಾಲಿಸಿಸ್ ಆಗಿ ಕೊನೆ ಸ್ಟೇಜಲ್ಲಿ ಕಿಡ್ನಿ ಫುಲ್ಲು ಡೆಡ್ ಆಗಿರೋ ಅಂಥ ಪರಿಸ್ಥಿತಿ ಬಂದಾಗ ನಮಗೊಂದು ಹಿಂಸೆನೇ ಅದು ನಮ್ಗೆ ಇದಿರಲ್ಲ. ಇದಿದೆಯಲ್ಲ, ಇನ್ನು ಯೂರಿನ್ ಹೋಗ್ತಾ ಇರೋ ಅನ್ನೋ ಸ್ಟೇಜಲ್ಲಿ ನಾವು ಎಷ್ಟೋ ಕ್ರಿಯೇಟಿನ್ ಲೆವೆಲ್ ಇರ್ಬೋದು ಅಥವಾ ಕಿಡ್ನಿ ಸ್ಟ್ರೆಂತ್ ಮಾಡ್ಕೊಂಡು ಒಂದು ಸ್ವಲ್ಪ ಯೂರಿನ್ ಎಲ್ಲ ರಿಲೀಫ್ ಸಿಕ್ಕಿರುವಂಥದ್ದು ಸುಮಾರು ಜನ ಇದ್ದಾರೆ. ಆರಾಮಾಗಿ ವಾಸ ಮಾಡ್ಕೊಂಡು ಹೋಗಿದ್ದವರು ಇದ್ದಾರೆ, ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿದವರು ಇದ್ದಾರೆ. ಆ ಥರ ಇದಿದೆ. ಮತ್ತು ಸ್ಟಾರ್ಟಿಂಗ್ ಸ್ಟೇಜ್ ಬಂದವ್ರಿಗೆ ಆರಾಮಾಗಿ ಈಗ ಕಿಡ್ನಿ ಇನ್ನು ಸ್ಟಾರ್ಟಿಂಗ್ ಇದೆ, ಇನ್ನು ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ ಅಂತ ಇದರಲ್ಲಿ ಬಂದವರು ಆಟೋಮೆಟಿಕ್ಕಾಗಿ ಬೇಗ ಕಿಡ್ನಿನ ಸ್ಟ್ರೆಂತ್ ಮಾಡಿ ಕಳಿಸಿರೋ ಇದ್ದೇವೆ. ಶುಗರ್ಗೆ ಏನಾದರೂ ನಿಮ್ಮ ಹತ್ರ ಪರ್ಮನೆಂಟ್ ಸೊಲ್ಯೂಷನ್ ಇದೆಯಾ ಅಂತ? ಶುಗರ್ ಬಗ್ಗೆ ನಾವು ಫಸ್ಟ್ ಆಫ್ ಆಲ್ ಶುಗರ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಶುಗರ್ ಕಾಯಿಲೆ ಅಲ್ಲ. ಶುಗರ್ ಬಗ್ಗೆ ತಿಳ್ಕೊಂಡ್ರೆ ಸಾಕು ಒಂದು ಕಾಯಿಲೆ, ಅದು ವಾಸ ಆದಂಗೆ. ಆ್ಯಕ್ಚುಲಿ ಡಾಕ್ಟರ್ ಚೌಧರಿ ಅನ್ನೋರು ಏನು ಮಾಡ್ತಾರೆ ಅಂದರೆ, ಇದರಲ್ಲಿ ನಾವೇನು ಇದಲ್ಲ ಮೇಯ್ನ್, ಡಾಕ್ಟರ್ ಚೌಧರಿ ಅನ್ನೋರು ಅವರೇ ಅಲೋಪತಿ ಡಾಕ್ಟ್ರೇ ಅವರು. ಇದ್ರ ಬಗ್ಗೆ 240 PhD ಮಾಡ್ತಾರೆ. ಅವ್ರು ಹೇಳ್ತಾರೆ, ಯಾರು ಗ್ಲೈಕಾನ್ ಗ್ಲೂಕೋಸ್ ಆಹಾರ ಅಂತ 2 ಥರ ಅವರು ವಿಭಜನೆ ಮಾಡ್ತಾರೆ. ಅದರಲ್ಲಿ ಈ ಗ್ಲೂಕೋಸ್ ಆಹಾರಕ್ಕೆ ಏನಿದೆ, ಅದಕ್ಕೆ ನಾವು ತಿನ್ನುವಂಥ ಗ್ಲೂಕೋಸ್ ಆಹಾರದಲ್ಲಿ ನಮಗೆ ಯಾವುದೇ ಥರ ಬೇರೆ ಅದನ್ನು ಏನೂ ಇಲ್ದೇನೆ ಶರೀರ ಸ್ವೀಕರಿಸುತ್ತೆ. ನಮ್ಮದು ಏಕಕೋಶ ಜೀವಿಗಳಿಂದ ಆಗಿರೋದ್ರಿಂದ ಡೈರೆಕ್ಟಾಗಿ ಸ್ವೀಕರಿಸುತ್ತೆ. ಆದರೆ ನಾವು ತಿನ್ನುವಂಥ ಗ್ಲೈಕಾನ್ ಆಹಾರ ಇರುತ್ತೆ, ಆ ಗ್ಲೈಕಾನ್ ಆಹಾರಕ್ಕೆ ಏನಾಗುತ್ತೆ ಅಂದರೆ, ಅದನ್ನು ಗ್ಲೈಕಾನ್ನ ಗ್ಲೂಕೋಸ್ ಮಾಡೋಕ್ಕೆ ನಮಗೆ ಒಂದು ಟೂಲ್ ಬೇಕು, ಅದು ಬಂದು ಇನ್ಸುಲಿನ್. ಅದೆಲ್ಲ ಬರುತ್ತೆ ಅಂದರೆ ಮೇದೋಜೀರಕ ಗ್ರಂಥಿಲಿ. ಆ ಮೇದೋಜೀರಕ ಗ್ರಂಥಿ ಏನಿದೆ ಅದು ಪ್ರಾಬ್ಲಮ್ ಆದಾಗ ನಮ್ಗೇನಾಗುತ್ತೆ, ಈ ಇನ್ಸುಲಿನ್ ಕೊರತೆ ಆಗುತ್ತೆ. ಈ ಇನ್ಸುಲಿನ್ನ ನಾವು ತುಂಬಕ್ಕೋಸ್ಕರ ಯಾವಾಗ ಇನ್ಸುಲಿನ್ ಬರಲ್ಲೋ ಆವಾಗ ಗ್ಲೈಕಾನ್ ಹಂಗೆ ರಕ್ತದಲ್ಲಿ ಉಳಿಯುತ್ತೆ. ಆ ಗ್ಲೈಕಾನ್ ಲೆವೆಲ್ನ ನಾವು ಶುಗರ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದರೆ ನಮ್ಮಲ್ಲಿ ಏನಾಗುತ್ತೆ, ಈಗ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಆಗಿದೆ. ಈ ಪ್ಯಾಂಕ್ರಿಯಾಸ್ನ ನಾವು
ತಿರ್ಗಾ ರಿಕವರಿ ಮಾಡ್ಬೋದು. ಅದೇನು ಸೋತ್ಕೊಂಡಿರುತ್ತೆ ಅಥವಾ ಒಂದು ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿರುತ್ತೆ ಅಥವಾ ಸಣ್ಣ ಪುಟ್ಟ ಜಡತ್ವ ಇರ್ಬೋದು ಅಥವಾ ಏನೋ ಒಂದು ಸಣ್ಣ ಸುಸ್ತರ ಅಥವಾ ನಾವು ಹೆಂಗೆ ಈಗ ನಾವು ಶರೀರದಲ್ಲಿ ಹೆಂಗೆ ವ್ಯತ್ಯಾಸ ಆಗುತ್ತೋ ಅದೇ ಥರ ಅದು 24 ಗಂಟೆ ಟೈಮ್ ಕೆಲಸ ಮಾಡೋದು ಅದ್ರಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ವೇರಿಯೇಷನ್ ಆಗುತ್ತೆ. ಅದನ್ನು ನಾವು ಅದಕ್ಕೆ ಸ್ಟ್ರೆಂತ್ ಆಗುವಂಥದ್ದು, ಅದಕ್ಕೆ ಆದಂಥ ಒಂದು ಆಹಾರ ಇದೆ, ಅದಕ್ಕೆ ಆದಂಥ ಒಂದು ಸುಮಾರು ಇದೆ, ಅವನ್ನ ನಾವು ಕೊಡ್ತಾ ಬರಬೇಕಾಗುತ್ತೆ. ಎಕ್ಸಾಂಪಲ್ ಏನಂತಂದರೆ ಈಗ ನಾವು ಹೋದ್ಸರಿ ಹೇಳಿರ್ಬೇಕು, ಅದು ಟ್ಯಾನಿನ್ ಅನ್ನೋ ಅಂಶ ಅದು ನಿಮಗೆ ಹುಣಸೆಹಣ್ಣಲ್ಲಿ 3 to 5% ಇದೆ. ಅದು ಯೂಸ್ ಮಾಡ್ತಾ ಬಂದ್ರೆ ನಮಗೆ ಕಿಡ್ನಿ, ಹಾರ್ಟು, ಲಿವರ್, ಪ್ಯಾಂಕ್ರಸ್ ಇವೆಲ್ಲ ಪ್ರಾಬ್ಲಮ್ ಆಗೋ ಚಾನ್ಸಸ್ ಬರ್ತಾ ಇರಲಿಲ್ಲ. ಅದೇ ಈಗ ಇದೆ, ಅದೇ 40 to 45% ಟ್ಯಾನಿನ್ ಅರ್ಜುನದಲ್ಲಿದೆ. ಅದು ತಗೊಳ್ತಾ ಬರೋದ್ರಿಂದ ನಿಮಗೆ ಶುಗರು, BP ಅಥವಾ ಹಾರ್ಟ್, ಕಿಡ್ನಿ, ಲಿವರ್ ಎಲ್ಲ ಬರುತ್ತೆ. ಇದು ಫೇಲ್ಯೂರ್ ಆಗೋ ಚಾನ್ಸಸ್ 100ಕ್ಕೆ 100% ಕಡಿಮೆ. ಅದಕ್ಕೆ ಸಪೋರ್ಟಿಂಗ್ ಮೆಡಿಸನ್ಗಳು ಕೊಟ್ಕೊಂಡಾಗ ಇನ್ನೂ ಫಾಸ್ಟಾಗಿ ರಿಲ್ಯಾಕ್ಸ್ ಆಗಿರೋವಂಥದ್ದು ಇದೆ ನಮಗೆ. ಮತ್ತು ಅದೇ ಇದು ಮೇಯ್ನು ಶುಗರ್ ಅಂದರೆ ಈ ಗ್ಲೈಕಾನ್ ಗ್ಲೂಕೋಸ್ ಎರಡೇ ಮೇಯ್ನು ಅದರಲ್ಲಿ. ಅದನ್ನು ನಾವು ಯಾವಾಗ ಗ್ಲೈಕಾನ್ನ ಈಗ ಶುಗರ್ ಬಂತು, ಪ್ಯಾಂಕ್ರಸ್ ಪ್ರಾಬ್ಲಮ್ ಆಗ್ತು, ನಾವು ಈಗ ಗ್ಲೈಕಾನ್ ಆಹಾರ ಕಡಿಮೆ ಮಾಡ್ಕೋಬೇಕು, ಗ್ಲೂಕೋಸ್ ಆಹಾರನ ಜಾಸ್ತಿ ಮಾಡ್ಕೋಬೇಕು. ಈ ಗ್ಲೂಕೋಸ್ ಆಹಾರಗಳಾದ ಸೊಪ್ಪು, ತರಕಾರಿ, ಹಣ್ಣು ಇವು 3 ಬಂದು ನಿಮಗೆ ಗ್ಲೂಕೋಸ್ ಆಹಾರಗಳಾಗಿರ್ತವೆ. ಈ ಗ್ಲೈಕಾನಿಗೆ ಬಂದು ಅಕ್ಕಿ, ರಾಗಿ, ಗೋಧಿ, ಸಿರಿಧಾನ್ಯ, ಈ ಕಾಳು ಕಡ್ಡಿಗಳು ಇವೆಲ್ಲ ಏನಾಗುತ್ತೆ, ಇವೆಲ್ಲ ಗ್ಲೈಕಾನ್ ಆಹಾರದಲ್ಲಿ ಸೇರ್ತಾ ಇದೆ. ಇವು ಯೂಸ್ ಮಾಡಿದಾಗ ನಿಮಗೆ ಶುಗರ್ ಲೆವೆಲ್ ಹೈ ತೋರಿಸ್ತಾ ಇದೆ. ಈ ಸೊಪ್ಪು, ತರಕಾರಿ, ಹಣ್ಣು ಬಂದಾಗ ಗ್ಲೂಕೋಸ್ ಡೈರೆಕ್ಟಾಗಿ ಗ್ಲೂಕೋಸ್ ಇರೋದ್ರಿಂದ ನಿಮಗೆ ಇದು ವ್ಯತ್ಯಾಸ, ಶುಗರ್ ಲೆವೆಲ್ ಕಡಿಮೆ ಬರ್ತಾ ಇದೆ. ನಾವೀಗ ಪ್ರಾಯೋಗಿಕವಾಗಿ ಸುಮಾರು 1000 ಜನ ಇವರು ಏನಿದ್ದಾರೆ ಮಧುಮೇಹ ರೋಗಿಗಳು ಅವ್ರ ಮೇಲೆ ಪ್ರಯೋಗಗಳಾಗಿದೆ, ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಮತ್ತು ಇದೇ ಪ್ರಯೋಗನ ಹರಿಯಾಣದಲ್ಲಿ ಹೋಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಸುಧಾ ಅಲ್ಲಿದ್ದಾಗ ಚೆನ್ನಾಗಿರ್ತೀವಿ ಸರ್, ಇಲ್ಲಿ ಬಂದಾಗ ನಮಗೆ ತಿರ್ಗಾ ವ್ಯತ್ಯಾಸ ಆಗುತ್ತೆ ಅಂದರೆ ಅಲ್ಲಿ ಹೆಂಗಿದ್ದೀನಿ ಅಂದರೆ ನಾವು ಬರೀ ಸೊಪ್ಪು, ತರಕಾರಿ, ಹಣ್ಣು ಮೇಲೆ ಇದ್ದ, ಇಲ್ಲಿ ಬಂದಮೇಲೆ ಮಾಮೂಲಿ ಆಹಾರಕ್ಕೆ ಇದಾದ, ಮಾಮೂಲಿ ಆಹಾರಕ್ಕೆ ಬಂದಾಗ ತಿರ್ಗಾ ಬಂದೇ ಬರ್ತದಪ್ಪ ಅಂತ. ಅಲ್ಲಿ BP ಶುಗರ್ ಎಲ್ಲ ನಾರ್ಮಲ್ ಇತ್ತು, ಇಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸೊಪ್ಪು, ತರಕಾರಿ, ಹಣ್ಣು ಇರೋದ್ರಿಂದ ಅದೇನಾಗುತ್ತೆ ಅಂದರೆ ಗ್ಲೂಕೋಸ್ ಆಹಾರ ಅದ್ರ ಮೇಲೆ ಡಿಪೆಂಡ್ ಆದಾಗ ನಿಮ್ಗೆ ಯಾವುದೇ ಥರ ಇದು ಇನ್ಸುಲಿನ್ ಅವಶ್ಯಕತೆ ಬರಲ್ಲ ಅಂತ ಅದು ಡಾಕ್ಟರ್ ಚೌಧರಿ ಅವರೇ ಅದನ್ನು ಕಂಡುಹಿಡ್ದಿದ್ದಾರೆ. ಅದ್ರ ಮೇಲೆ ನಾವು ಈಗೆಲ್ಲ ಇದು ಅದೇ ಬೇಸಿಕ್ ಮೇಲೆ ಇದು ಮಾಡ್ತಾ ಇದ್ವಿ. ಒಳ್ಳೆ ರಿಸಲ್ಟು ಬರ್ತಾ ಇದೆ, ಒಳ್ಳೆ ಇದಾಗ್ತದೆ. ಅದು ನೆಕ್ಸ್ಟಲ್ಲಿ ನಾವು ಅರ್ಜುನ ಇವೆಲ್ಲ ಕೊಟ್ಟು ನಾವು ಬೇಸಿಕಲ್ಲಿ ಏನು ಪ್ಯಾಂಕ್ರಸ್ ಹಾಳಾಗಿದೆ ಅದನ್ನು ಸರಿ ಮಾಡ್ಕೊಳ್ತಾ ಇದ್ವಿ. ನಮ್ಗೆ ಈ ಸರಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಬೇಗ ಶುಗರ್ ಕಂಟ್ರೋಲು ಇದೆ, ಪ್ಲಸ್ ನಮಗೆ ಬೇಗ ಪ್ಯಾಂಕ್ರಸ್ ಪಿಕಪ್ ಆಗಿ ಆದಷ್ಟು ಮೆಡಿಸನ್ ಬಿಟ್ಟು ಆರಾಮಾಗಿದ್ದಾರೆ. ಮೊದಲು ಹೆಂಗಿದ್ರು ಆ ಥರ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ನಾರ್ಮಲ್ ಆಗಿದ್ದಾರೆ. ಅದೇ ಥರ ಸುಟ್ಕೊಂಡು ಬರ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಇದು ಕಂಡೆಡ್ಗೆ ಅಲ್ಲಿ ಮುಂದಕ್ಕೆ ತೆಗೆದಾಕ್ಬಿಡ್ತಾರೆ ಕಾಲು ಕೈ. ಇದು ಗ್ಯಾಂಗ್ರೀನ್ ಆದ್ರೆ ಚರ್ಮದ ಇದು ಮೂಳೆ ಮೇಲಾಗುತ್ತೆ, ಇದು ಜೀವನೇ ತೆಗೆದು ಬಿಡುತ್ತೆ. ಇವ್ರಾದ್ರೆ ಅಲೋಪತಿ ಇಲ್ಲಾಂದ್ರೆ ಇಮ್ಮಿಡಿಯೇಟ್ ಆಗಿ ತೆಗೆದು ಬಿಸಾಕ್ಬಿಡ್ತಾರೆ. ನಮ್ಮಲ್ಲಿ ಏನ್ ಮಾಡ್ತಾ ಇದೀವಿ, ಅದಕ್ಕೆ ಅಂತಾನೆ ಮೆಡಿಸಿನ್ ಕೊಟ್ಟು ಅದನ್ನ ರೆಡಿ ಮಾಡ್ಕೊಳ್ತಾ ಬರ್ತಾ ಇದೀವಿ. ಈ ಮೊಟ್ಟೆನೂ ಅಷ್ಟೇ, ಇವೆಲ್ಲ ಏನಾದ್ರೆ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡುವಂಥದ್ದು, ಒಂದಷ್ಟು ಸ್ಟಿರಾಯ್ಡ್ ಕೊಟ್ಟು ಮಾಡುವಂಥದ್ದು, ಮತ್ತೆ ಒಂದಷ್ಟು ಕೆಮಿಕಲ್ ಹಾಕಿ ಎಲ್ಲ ಬೆಳೆಯೊಂದು ಇವೆಲ್ಲ ಇದ್ದಾಗ ಗಂಡು ಮಕ್ಳಲ್ಲೂ ಅಷ್ಟೇ, ಹೆಣ್ಣು ಮಕ್ಳಲ್ಲೂ ಅಷ್ಟೇ ಬೇಗ. ಹಿಂದೆ ನಾವೆಲ್ಲ ಗದ್ದೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಬಾತ್ಕೋಳಿಗಳು ಬಾತ್ಕೋಳಿಗಳನ್ನ ನೀರೊಳಗೆ ಬಿಟ್ರು. ಆದ್ರೆ ಎಂದು ಗದ್ದೆ ಒಳಗೆ ಬಿದ್ದಾಗ ಅದು ನೀರ್ ಗದ್ದೆಲಿ ನಾವೇನಾಗುತ್ತೆ, ಅದು ಮೇಲೆ ಟಚ್ ಆದಾಗ ಆ ಹಲ್ಲಿ ಕೆರೆತ ಸ್ಟಾರ್ಟ್ ಆಗೋದು, ಅದು ಹೋಗಿ ನೆಕ್ಸ್ಟ್ ಇಸುಕ್ ತರ ಸ್ಟಾರ್ಟ್ ಆಗ್ಬಿಡೋದು. ಅಂದ್ರೆ ಬ್ಲಡ್ ಕ್ಯಾನ್ಸರ್ ಬರ್ತಾ ಇದ್ದಾರೆ, ಆದಷ್ಟು ವಾಸ ಮಾಡ್ಕೊಂಡು ಹೋಗಿದಾರೆ. ಈಗ ಬದುಕಲ್ಲ ಅನ್ನೋರು ಸುಧಾ ಒಂದಷ್ಟು ಜನ ಬದಿಕೊಂಡಿದ್ದಾರೆ. ಈಗ ಏನಾಗಿದೆ ಅಂದ್ರೆ 4th ಸ್ಟೇಜ್ ಗಂಟ ಅವನು ಚೆಕ್ ಮಾಡ್ಸಲ್ಲ. ಏನಾಗುತ್ತೆ 4th ಸ್ಟೇಜ್ ಗಂಟ ಅವರು ಸುಮ್ನೆ ಯಾವ್ದೋ ಮೆಡಿಸಿನ್ ಕೊಡ್ಕೊಂಡು ಹೋಗ್ತಾನೆ ಇರ್ತಾರೆ. ಹೋಮಿಯೋಪತಿ ಹೇಳ್ತಾರೆ 3000 ಕಾಯಿಲೆಗೆ ನಕ್ಸಮಿಕ ಯೂಸ್ ಆಗುತ್ತೆ ಅಂತ. ಅಷ್ಟು ಕಾಯಿಲೆನೂ ಇದು ಒಂದೇ ವಾಸ ಮಾಡ್ಕೊಳುತ್ತೆ. ಪೊರೆ ಬರುತ್ತೆ ಕಣ್ಣಿಂದ, ಅದನ್ನು ಅಷ್ಟೇ. ಈಗ ದ್ರೋಣಾದಿ ಇವನ್ನೆಲ್ಲ ಕಣ್ಣಿಗೆ ಹಾಕೋದ್ರಿಂದ ಅದನ್ನ ಕಣ್ಣಿನ ಪೊರೆ ಎಲ್ಲ ಕರಗಿಸ್ತಾ ಬರ್ತಾ ಇದೀವಿ.